ಇಲ್ಲಿಗೆ ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ! ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನು ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ! ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನು ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ! ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನು ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ! ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನು ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ! ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ.
RCBಯನ್ನ ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ. ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನ ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ. ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಅಹಮದಾಬಾದ್ ಸ್ಟೇಡಿಯಂ ಈಗ ಕಾಯ್ತಾ ಇದೆ. RCBಯನ್ನ ಹೋಸ್ಟ್ ಮಾಡೋದಕ್ಕೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಕಾಯ್ತಾ ಇದೆ. ಈ ಬಾರಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಕೂಡ ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿ ಇದು. ಟಾಟಾ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. 9 ವರ್ಷಗಳ ನಂತರ, ಸತತ 9 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ವಿರುದ್ಧ RCB 8 ವಿಕೆಟ್ಗಳ ಭರ್ಜರಿ ಜಯ. ಏನು ಬೌಲಿಂಗು ರೀ, ಹ್ಯಾಸಲ್ವುಡ್ ಬೆಂಕಿ ಬೆಂಕಿ ಬೌಲಿಂಗು. ಇಡೀ ಕರ್ನಾಟಕ ಕಾಯ್ತಾ ಇತ್ತು. ಈ ಸಲ 18 ನಮ್ದೆ, 18ನೇ ಸೀಸನ್ ನಮ್ದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಂತ ಆಟ. ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು, 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಚಂಡೀಗಢದ ಕೋಟೆಯಲ್ಲಿ